ಹಾಂ, ಇದೇ ಲೇಡಿಗೆ ಒಂದು ಸತಿ ನಾನು ಅಲ್ಲೇ ವಾರ್ನಿಂಗ್ ಮಾಡಿದ್ದೀನಿ. ನೀನು ಹೀಗೆ ಮಾಡ್ತಾ ಇರೋದು ಸರಿ ಇಲ್ಲಮ್ಮ, ನಿನ್ನ ಕೆಲಸ ನೋಡ್ಕೋಬೇಕು, ನೀನು ಜಾಸ್ತಿ ಮಾತಾಡಬೇಡ ನಗಾಡಬೇಡ ಅಂತ ಹೇಳಿ ನಾನು ಅಲ್ಲೇ ಒಂದು ಸತಿ ವಾರ್ನಿಂಗ್ ಮಾಡಿದ್ದೆ. ಸರ್ ಈ ಯಾಕೆ ಸರ್ ಅಲ್ಲಿ ನಿಂತ್ಕೊಂಡು ಕೇಳಿಸ್ಕ. ಸುಮ್ಮನೆ ಬಾಸ್ ಹೇಳ್ತಾ ಇರೋದು ನೀನು ಕೇಳಿಸ್ಕೋಬೇಕು. ಸುಮ್ಮನೆ ಮಾತಾಡಬೇಡ. ಅಲ್ಲೋಡು ಅವರು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊ ಸುಮ್ಮನೆ. ಏನಕ್ಕೆ ಬರ್ತೀರಾ ಅಮ್ಮ ನೀವಿಲ್ಲಿ? ಹಾಂ, ಏನಕ್ಕೆ ಬರ್ತೀರಾ? ನಾವೇನಕ್ಕೆ ನಿಮಗೆ ಸಂಬಳ ಕೊಡ್ತಾ ಇದ್ದೀವಿ? ಸರ್ ಏನಾಯ್ತು ಸರ್? ಸರ್ ಯಾಕೆ ಸರ್? ಸರ್ ಯಾಕೆ? ನಾವು ನಿಮಗೆ ಸಂಬಳ ಕೊಡ್ತಾ ಇರೋದು ಕೆಲಸ ಮಾಡೋದಕ್ಕೆ ತಾನೇ. ನೀವು ಇಲ್ಲಿ ನಿಂತ್ಕೊಂಡು ಮೇಕಪ್ ಮಾಡ್ಕೊಳ್ಳೋದಕ್ಕೆ, ಲಿಫ್ಟಿಕ್ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ನೋಡಿ, ಇದರಲ್ಲಿ ನೋಡಿ ನೋಡಿ ಮಾತಾಡಿ ನೀವು. ಹಾಂ, ಇದೆಲ್ಲ ಯಾಕೆ ಹಿಂಗೆ ಮಾಡ್ಕೊಳ್ತಾ ಇದ್ದೀರಾ ಇಲ್ಲಿ? ನಾವು ನಿಮಗೆ ಇದಕ್ಕೆ ಸಂಬಳ ಕೊಡ್ತಾ ಇರೋದು. ನೀವೇನೇ ಮೇಕಪ್ ಮಾಡ್ಕೊಳ್ಳೋದಿದ್ರು ನಿಮ್ಮ ಮನೇಲಿ ಮಾಡ್ಕೊಂಬರ್ಬೇಕು. ಇಲ್ಲಿ ಯಾಕೆ ಮಾಡ್ತಾ ಇದ್ದೀರಾ? ನಿಮಗೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಕ್ಷಣನೂ ನಿಮಗೆ ಕೆಲಸ ಇಲ್ಲ. ಇಲ್ಲಿಂದ ಹೊರಟೋಗಿ. ಈ ತಿಂಗಳು ಎಷ್ಟು ನಿಮಗೆ ಪೇಮೆಂಟ್ ಬೇಕು ನಾನು ನಿಮಗೆ ಕೊಡ್ತೀನಿ. ಈಗಲೇ ನೀವು ಇಲ್ಲಿಂದ ಕೆಲಸದಿಂದ ಹೋಗಬೇಕು. ಕೆಲಸದಿಂದ ನಿಮ್ಮನ್ನು ತೆಗಿತಾ ಇದ್ದೀವಿ. ಸರ್ ಅದು ಸರ್ ನನಗೆ ತುಟಿ ತುಂಬ ಒಣಗ್ತಾ ಇರ್ತವೆ ಸರ್. ಅದಕ್ಕೋಸ್ಕರ ನಾನು ಈ ಥರ ಹಾಕ್ಕೊಳ್ತೀನಿ ಅಷ್ಟೇ ಸರ್. ನನಗೆ ತುಟಿ ಎಲ್ಲ ಒಣಗ್ಬಿಟ್ಟು ಒಂಥರ ಸೆಫ್ಟಿಕ್ ಆದಂಗೆ ಆಗುತ್ತೆ ಸರ್. ತುಟಿ ಎಲ್ಲ ಒಣಗಿ ಬಿರುಕು ಬಿಡ್ತವೆ ಸರ್. ಅದಕ್ಕೋಸ್ಕರ ನಾನು ಲಿಫ್ಟಿಕ್ ಹಾಕ್ಕೊಳ್ತಾ ಇದ್ದೆ ಸರ್. ವಿಜಿ ಅವರೇ, ನಾನು ಎಷ್ಟು ಸಲ ಹೇಳಿಲ್ಲ ನಿನಗೆ? ಹಾಂ, ಎಷ್ಟು ಸಲ ವಾರ್ನಿಂಗ್ ಮಾಡಿಲ್ಲ? ನೀವು ತುಂಬ ಮಾತಾಡ್ತೀರಾ. ಹಾಂ, ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಅಂತ ನಾನು ಎಷ್ಟು ಸಲ ವಾರ್ನಿಂಗ್ ಮಾಡಿದ್ದೀನಿ ನಿನಗೆ? ನನ್ನ ಮಾತು ಕೇಳದೆ ಇಲ್ಲದಕ್ಕೆ ನೋಡಿ. ಹಾಂ, ರೀತ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನೀವು ಮಾಡ್ತಾ ಇರೋದೆಲ್ಲ ವಿಡಿಯೋ ಮಾಡ್ಕೊಂಡು ಬಾಸ್ ಹತ್ರ ಕೊಟ್ಟಿದ್ದಾರೆ. ನಿಮ್ಮನ್ನ ಕೆಲಸದಿಂದ ತೆಗಿತಾ ಇದ್ದಾರೆ ಬಾಸ್. ಸರ್ ಅದಲ್ಲ ಸರ್, ಅದು ಹಂಗಲ್ಲ ಸರ್. ನಾನು ಹೇಳೋದು ಕೇಳಿ ಸರ್. ನನಗೊಂದು ಸ್ವಲ್ಪ ತುಟಿ ಎಲ್ಲ ಬೆಳ್ಳಗಾಗಿದೆ ಸರ್. ಲಿಫ್ಟಿಕ್ ಹಾಕೊಳ್ಳಿಲ್ಲ ಅಂತಂದರೆ ಅದೊಂದು ಸ್ವಲ್ಪ ಬೆಳ್ಳಗಾಗಿರೋದು ಹಂಗೆ ಕಾಣಿಸುತ್ತೆ ಸರ್. ಅದಕ್ಕೋಸ್ಕರ ನಾನು ಲಿಫ್ಟಿಕ್ ಹಾಕ್ಕೊಳ್ತೀನಿ ಸರ್. ನಾನು ಇವತ್ತೇ ಅಲ್ಲ ಸರ್, ನಾನು ಯಾವತ್ತಿಂದಲೂ ಅಷ್ಟೇ. ಇಲ್ಲಿ ನೋಡಿ, ಇದೇನೋ ಓಕೆ, ಏನೋ ತುಟಿ ಒಣಗುತ್ತೆ, ನನಗೇನೋ ಹಿಂಗೆ ಈ ಥರ ಐತೆ ಸಮಸ್ಯೆ ಅಂತ ಹೇಳಿ, ಏನೋ ಬಿಡು ಎಂಥವ್ರಿಗೂ ಸಮಸ್ಯೆ ಇರುತ್ತೆ ಅಂತ ಹೇಳಿ ಸುಮ್ಮನೆ ಆಗ್ಬೋದು. ಆದರೆ ಇದು ರೀಲ್ಸ್ ನೋಡಿ, ರೀಲ್ಸ್ ಎಲ್ಲ ಯಾಕೆ ಮಾಡ್ತೀರಾ? ಯಾಕೆ ಫೋಟೋ ತೆಗೊಳ್ತೀರಾ? ಹಾಂ, ಇಲ್ಲೇನೇನು ಫೋಟೋ ಶೂಟ್ ನಡೀತಾ ಆಯ್ತಾ? ಹಾಂ, ಏನು ರೀಲ್ಸ್ ಮಾಡೋದಕ್ಕೆ ಇದೇನಮ್ಮ? ರೀಲ್ಸ್ ಎಲ್ಲ ನೀನು ಹೊರಗಡೆ ಮಾಡ್ಕೋಬೇಕು, ನಿಮ್ಮ ಮನೇಲಿ ಇಟ್ಕೋಬೇಕು. ಇಲ್ಲಿ ನಿಮಗೆ ಕೆಲಸ ಇಲ್ಲ. ಇವಾಗ ನೀವು ಮನೆಗೆ ಹೋಗ್ತಾ ಇರ್ರಿ, ನಿಮ್ಮನ್ನ ಕೆಲಸದಿಂದ ತೆಗಿತಾ ಇದ್ದೀವಿ. ಸರ್ ಅದು ಆಗಲ್ಲ ಸರ್. ಸರ್ ಹೇಳೋದು ಕೇಳಿ ಸರ್. ಇಲ್ಲಡಮ್ಮ, ಹೇಳೋದು ಕೇಳಲ್ಲ, ಏನೂ ಕೇಳಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ನಿಮಗೆ ಇಲ್ಲಿ ಕೆಲಸ ಇಲ್ಲ. ನಾವು ಇಂಥವ್ರಿಗೆಲ್ಲ ಸಂಬಳ ಕೊಡೋದಕ್ಕಾಗಲ್ಲ. ನಾನೆಲ್ಲ ಲಾಸ್ ಮಾಡಿಕೊಂಡು ಆಮೇಲೆ ನಾನು ಬೀದಿಗೆ ಬೀಳ್ಬೇಕಾಗುತ್ತೆ. ಇಂಥವ್ರಿಗೆಲ್ಲ ಸಂಬಳ ಕೊಟ್ಬಿಟ್ರೆ ನಾನು, ಅದಕ್ಕೋಸ್ಕರ. ಸರ್ ಪ್ಲೀಸ್ ಸರ್, ಇದೊಂದು ಸತಿ ಕ್ಷಮಿಸ್ಬಿಡಿ. ಇಲ್ಲ, ನಿಮಗೆ ಕೆಲಸ ಇಲ್ಲಿಂದ ಹೊರಟೋಗಿ. ನಿಮ್ಮದು ಎಷ್ಟು ದಿವಸದ್ದು ನಿಮ್ಮದು ಪೇಮೆಂಟ್ ಆಗಬೇಕು ನಾನು ಹೇಳ್ತೀನಿ ಇವ್ರಿಗೆ, ಶಂಕರ್ಗೆ. ಅವರು ನಿನ್ನ ಪೇಮೆಂಟ್ ಕೊಟ್ಬಿಡ್ತಾರೆ. ಶಂಕರ್ ಸರ್ ನಾನು ಹೇಳ್ತೀನಿ ಶಂಕರ್ ಅಣ್ಣಗೆ, ಇವ್ರದ್ದು ಎಷ್ಟು ದಿನದ ಪೇಮೆಂಟ್ ಐತೆ ಅದನ್ನು ಕೊಟ್ಟು ಮನೆಗೆ ಕಳಿಸ್ಬೇಕಾ ಸರ್? ಸರಿ ಆಯಿತು ಮಾನ್ಯ ಮೇಡಮ್. ಅವ್ರಿಗೆ ಅಲ್ಲಿ ಹೇಳ್ಬಿಡಿ, ಅಲ್ಲಿಗೆ ಹೋಗ್ಬಿಟ್ಟು ಶಂಕರಣ್ಣನ ಹತ್ರ ಎಷ್ಟು ದಿವಸ ಅವ್ರದ್ದು ಪಂಚ್ ಆಗೈತೆ, ಎಷ್ಟು ದಿನ ಡ್ಯೂಟಿ ಮಾಡಿದ್ದಾರೆ, ಅದನ್ನು ಅವ್ರಿಗೆ ಸಂಬಳ ಕೊಟ್ಬಿಟ್ಟು ಈಗಲೇ ಇವ್ರನ್ನ ಮನೆಗೆ ಕಳಿಸ್ಬಿಡಿ. ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್, ಇದೊಂದು ಸತಿ ಕ್ಷಮಿಸ್ಬಿಡಿ. ಏನೋ ಅನಿವಾರ್ಯ ಆಗ್ಬಿಟ್ಟೈತೆ. ಏನೋ ಮಾಡಿದೆ, ಚೆನ್ನಾಗೆಲ್ಲ ಐಟಮ್ಸ್ಗಳೆಲ್ಲ ಚೆನ್ನಾಗಿ ಕಾಣ್ತಾ ಇತ್ತಲ್ಲ ಸೂಪರ್ ಮಾರ್ಕೆಟಲ್ಲಿ, ಎಲ್ಲಿ ಏನು ಅಂತ ಕಾಣ್ತಾರೆ. ಇನ್ನು ನಾನು ರೀಲ್ಸ್ ಮಾಡಿ ಹಾಕೋದ್ರಿಂದನ ಎಲ್ಲ ತುಂಬ ನೋಡ್ತಾ ಇರ್ತಾರೆ, ಯಾವ ಸೂಪರ್ ಮಾರ್ಕೆಟು ಏನು ಅಂತ ಹೇಳಿ ಜನ ಸ್ವಲ್ಪ ಕೇಳ್ತಾರೆ. ನನಗೆ ಸ್ವಲ್ಪ ಫಾಲೋವರ್ಸು ಲೈಕ್ ಮಾಡೋರು ಜಾಸ್ತಿ ಇದ್ದಾರೆ ಸರ್. ಅದಕ್ಕೋಸ್ಕರ ಅವ್ರು ನೋಡ್ತಾ ಇರ್ತಾರಲ್ಲ, ಈ ಸೂಪರ್ ಮಾರ್ಕೆಟಲ್ಲಿ ಚೆನ್ನಾಗೈತೆ ಅಂತ ಹೇಳಿ ಇನ್ನೂ ಹೆಚ್ಚಾಗಿ ಜನ ಬರ್ತಾರೆ ಸರ್. ಅದಕ್ಕೋಸ್ಕರ ನಾನು ಹಂಗೆ ಹಾಕಿದ್ದು. ನಿಮಗೂ ಒಂದು ಅಡ್ವರ್ಟೈಸ್ಮೆಂಟ್ ಸಿಕ್ಕಂಗಾಗುತ್ತೆ ಬಿಡಿ ಸರ್. ಬೇಡಮ್ಮ, ಬೇಡ. ನೀವು ಇದನ್ನೇ ಒಂದು ಕೆಲಸ ಮಾಡ್ಕೊಂಡಿದ್ರೆ ಏನು ಆಗೋದಿಲ್ಲ. ಬೇಡ, ನಾವು ಎಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತ ನಮಗೆ ಗೊತ್ತೈತೆ. ಎಲ್ಲಿ ಕೊಡಬೇಕು, ಎಲ್ಲಿ ತಗೋಬೇಕು ಅಂತ ಹೇಳಿ ನಮಗೆ ಚೆನ್ನಾಗಿ ಗೊತ್ತೈತೆ. ಸರ್ ಪ್ಲೀಸ್ ಸರ್, ಇದೊಂದು ಸತಿ ಏನೋ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಏನೋ ಅನಿವಾರ್ಯ ಆಗ್ಬಿಟ್ಟೈತೆ. ಇದೊಂದು ಸತಿ ಸರ್ ಕೆಲಸದಿಂದ ತೆಗಿಬೇಡಿ ಸರ್. ನಾವು ತುಂಬ ಬಡವರು ಸರ್. ತುಂಬ ಬಡವರಾಗಿರೋದ್ರಿಂದ ನಮಗೆ ಕೆಲಸ ಇಲ್ಲ ಅಂದರೆ ಹೇಗೆ ಸರ್? ಸರ್ ಪ್ಲೀಸ್ ಸರ್ ತೆಗಿಬೇಡಿ ಸರ್. ಇಲ್ಲಡಮ್ಮ, ಹೊಟ್ಟೆ ಇರೋರು
ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಂಡು ಬರೀ ಕೆಲಸ ಮಾಡ್ತಾರೆ ಹೊರತು ನಿಮ್ಮ ಥರ ಇಲ್ಲಿ ರೀಲ್ಸ್ ಮಾಡೋದು, ಬರೀ ಫೋಟೋ ತೆಕ್ಕೊಳ್ಳೋದು, ಲಿಫ್ಟಿಗೆ ಹಾಕ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದೆಲ್ಲ ಮಾಡೋದಿಲ್ಲ. ನಾವೇನಕ್ಕೆ ಬಂದಿದ್ದೀವಿ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಅವ್ರ ಮೈಂಡಲ್ಲಿ ಇರುತ್ತೆ. ನಾವು ಕೆಲಸ ಮಾಡೋದಕ್ಕೆ ಬಂದಿದ್ದೀವಿ, ಕೆಲಸ ಮಾಡಬೇಕು, ಇಲ್ಲಿ ನಮಗೆ ಸಂಬಳ ಕೊಡ್ತಾರೆ, ಸಂಬಳ ಕೊಡೋದಕ್ಕೆ ಸರಿಯಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರ ಮೈಂಡಲ್ಲಿ ಇರುತ್ತೆ. ಆದರೆ ನಿಮ್ಗೆ ಅದೆಲ್ಲ ಇಲ್ಲ. ನಿಮಗೆ ದುಡ್ಡು ಎಲ್ಲ ಹೆಚ್ಚಾಗಿರೋದ್ರಿಂದ ನೀವು ಈ ಥರ ಮಾಡ್ಕೊಳ್ತಾ ಇದ್ರ. ನೀವು ಬಡವ್ರ ಥರ ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ಬಡವ್ರಿಗಾದರೆ ಹಸಿವಿರುತ್ತೆ. ಸರ್ ಪ್ಲೀಸ್ ಸರ್, ಏನೋ ಆಗ್ಬಿಡ್ತು ಅನಿವಾರ್ಯ ಸರ್. ಇದೊಂದು ಸತಿ ಕ್ಷಮಿಸ್ಬಿಡಿ ಸರ್. ಕೆಲಸದಿಂದ ಮಾತ್ರ ತೆಗಿಬೇಡಿ ಸರ್. ಸರ್ ಪ್ಲೀಸ್ ಸರ್. ಅಲ್ಲೋಡಿ ರೀತಾ, ಮಕ್ಕ ನೋಡಿ ಯಾವುದು. ಬಡವರಂತೆ ಬಡವರು ಸರ್. ಇನ್ನು ಬೇರೆಯವರೆಲ್ಲ ಇದ್ದಾರೆ ಸರ್, ಬಡವರೆಲ್ಲನ. ಅವರು ಏನು ಪಾಪ ಅವ್ರು ಹಂಗೆ ಮಾಡೋದಿಲ್ಲ. ಬಡವ್ರು ಅಂತವ್ರು ಸರ್, ಹಸುವಿನಿಂದ ಇರೋರು 5 ನಿಮಿಷನೂ ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ. ಮೇಡಮ್ ಹೇಳ್ದಂಗೆ ಕೆಲಸ ಮಾಡ್ತಾರೆ. ಆದರೆ ಇವ್ರದ್ದು ಎದುರುತ್ರ. ಮೇಡಮ್ ಹೇಳಿದ್ರೆ ಮಾನ್ಯ ಮೇಡಮ್, ಅವ್ರಿಗೆ ಕೇಳೋದಿಲ್ಲ. ಎದುರುತ್ರ, ಎಲ್ಲ ಎದುರುತ್ರ. ಆ ಲೈನಲ್ಲಿ ಮಾಡು, ಇಲ್ಲ ನನ್ನ ಮೇಡಮ್ ನಾನು ಮಾಡೋದಿಲ್ಲ. ಒಂದೇ ಅಲ್ಲಿ ಅಲ್ಲೆಲ್ಲ ನೋಡಿಕೊಂಡು ಎದುರುಗಡೆ ಅವ್ರ ಗಂಡನ್ನ ನೋಡಿಕೊಂಡು ಕೆಲಸ ಮಾಡೋದಂತೆ. ಇಲ್ಲೆಲ್ಲ ಗಂಡನ್ನ ನೋಡ್ಕೊಂಡು ಕೆಲಸ ಮಾಡೋದಕ್ಕಾಗುತ್ತಾ? ನಾನು ಇಲ್ಲೇ ಎದುರುಗಡೆ ಲೈನಲ್ಲೇ ನಾನು ಕೆಲಸ ಮಾಡೋದು, ಬೇರೆ ಕಡೆ ಎಲ್ಲೂ ಮಾಡೋದಿಲ್ಲ. ಮಾನ್ಯ ಮೇಡಮ್ ಹೇಳ್ದಂಗೆ ಕೇಳಬೇಕಲ್ಲ ಸರ್. ಅವ್ರು ಏನಕ್ಕಂತ ಇಟ್ಟಿರೋದು? ಸುಮ್ಮನಿರು, ನಿನಗೆ ಯಾಕೆ ಬೇಕು? ಇಲ್ಲಿ ನೋಡಿ, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನೀವು ಹಿಂಗೆ ಮಾಡ್ತಾ ಇರೋದು ತಪ್ಪು ತಾನೇ. ಅವ್ರೇನು ತಪ್ಪಾಗಿ ಇವತ್ತು ಅವ್ರನ್ನ ನನಗೆ ತಂದು ತೋರಿಸ್ತಾ ಇಲ್ಲ. ನೀವು ಮಾಡಿರೋದು ಅವ್ರು ಹೇಳಿದ್ದಾರೆ. ಇವಾಗ ನೀವು ಹಿಂಗೆಲ್ಲ ಮಾಡಲಿಲ್ಲ ಅಂದರೆ ಅವ್ರು ಯಾಕೆ ಹೇಳೋರು ಹೇಳ್ರಿ? ಅವ್ರು ಸರಿಯಾಗಿ ಹೇಳ್ತಾ ಇದ್ದಾರೆ. ಬಡವರು ಅಂತವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಬೇರೆದ್ರ ಬಗ್ಗೆ ಎಲ್ಲ ಚಿಂತೆ ಮಾಡೋಲ್ಲ, ಹೆಂಗೆ ಬೇಕೋ ಹಂಗಿರ್ತಾರೆ. ಆದರೆ ನೀವು ಹಂಗಲ್ಲ. ಹಸಿವಿಲ್ದವರು ಹೆಂಗೆ ಬೇಕಾದ್ರೂ ಮಾಡ್ತೀರಾ. ನೀವು ಶ್ರೀಮಂತರು ಬಿಡಿ. ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲೆಲ್ಲ ಕೆಲಸ ಮಾಡೋರ್ನೆಲ್ಲ ನಾನು ಒಂದೊಂದು ಸತಿ ಕ್ಯಾಮ್ರಾದಲ್ಲಿ ನಾನು ಅಬ್ಸರ್ವ್ ಮಾಡಿ ನೋಡ್ತೀನಿ. ಇನ್ಮೇಲಿಂದ ಕ್ಯಾಮ್ರಾ ನೋಡೋದಕ್ಕೆ ಒಬ್ಬರು ನಿಟ್ಟು ಇಲ್ಲಿ ಕೂರಿಸಿ, ಇಲ್ಲಿ ನೋಡಿ ಮಾನ್ಯ ಮೇಡಮ್, ಎಲ್ಲ ಕಡೆ ಇವಾಗ ಕ್ಯಾಮ್ರಾ ಅಲರ್ಟ್ ಆಗಿದೆ. ಇವಾಗ ಕ್ಯಾಮ್ರಾ ಹಾಕಿದ್ದಾರೆ. ಇವಾಗ ಎಲ್ಲ ಸರಿಯಾಗಿ ಕೆಲಸ ಮಾಡಬೇಕಂತ ಹೇಳಿ ಎಲ್ರಿಗೂ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ನೋಡಿ, ಸುಮ್ಮನೆ ನಮಗೂ ಲಾಸು. ಇವಾಗ ಅವ್ರನ್ನ ನೋಡು, ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ನಾನು ಯಾಕೆ ಕೆಲಸದಿಂದ ತೆಗಿತಿದ್ದೆ ನಿಮ್ಮನ್ನ? ಈ ಥರ ಎಲ್ಲ ಮಾಡ್ತಾ ಇರೋದಕ್ಕೆ ತಾನೇ. ನಿಮ್ಮದೇ ತಪ್ಪು ತಾನೇ. ನಮ್ದೇನಾದರೂ ತಪ್ಪಿದೆಯಾ ಹೇಳಿ? ಇದನ್ನು ನೋಡಿ ಮಾತಾಡಿ ನೀವು. ಸರ್ ಪ್ಲೀಸ್ ಸರ್, ಇದೊಂದು ಸತಿ ಏನೋ ತಪ್ಪಾಯಿತು, ಕ್ಷಮಿಸ್ಬಿಡಿ ಸರ್. ಏನೋ ಅನಿವಾರ್ಯ ಆಗ್ಬಿಡ್ತು. ಇನ್ಮೇಲಿಂದ ಆಗೋದಿಲ್ಲ ಸರ್. ಇಲ್ಲಮ್ಮ, ನಿಮ್ಮಂಥವ್ರನ್ನೆಲ್ಲ ನಾನು ಇಲ್ಲಿ ಕೆಲ್ಸಕ್ಕೆ ಇಟ್ಕೊಬಿಟ್ರೆ ನಿಜವಾಗ್ಲೂ ನಾನು ಎಲ್ಲ ಲಾಸ್ ಮಾಡಿಕೊಂಡು ಬೀದಿಗೆ ಬೀಳಬೇಕಾಗುತ್ತೆ. ಇಲ್ಲ, ನಿಮ್ಮಂಥವ್ರಿಗೆ ಇಲ್ಲಿ ಕೆಲಸ ಇಲ್ಲ. ಆದಷ್ಟು ಬೇಗ ಇಲ್ಲಿಂದ ಖಾಲಿ ಮಾಡಿ. ನೀವು ಇಲ್ಲಿಂದ ಹೊರಟ್ಬಿಡಿ. ನಿಮ್ಮ ಪೇಮೆಂಟು ಎಷ್ಟಿದೆ, ನಿಮ್ದು ಎಷ್ಟು ದಿನ ಡ್ಯೂಟಿ ಮಾಡಿದ್ದೀರಾ, ಅದನ್ನ ಪೇಮೆಂಟ್ ಎಲ್ಲ ನಿಮಗೆ ಕೊಟ್ಬಿಡ್ತಾರೆ. ತೊಗೊಂಡು ಮನೆಗೆ ಹೋಗ್ಬಿಡಿ ಅಮ್ಮ ನೀವು. ಹಾಂ ಬನ್ನಿ ವಿಜಯ ಅವರೇ, ಬನ್ನಿ ಹೋಗಿ ಬನ್ನಿ. ಸರ್ ಪ್ಲೀಸ್ ಸರ್. ಇಲ್ಲ ಹೊರಟೋಗಿ ಅಮ್ಮ, ಹೊರಟೋಗಿ. ಅಲ್ಲ, ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಕೆಲಸ ಮಾಡೋದ ಹತ್ರ ಬಂದು ಲಿಫ್ಟಿಗೆ ಹಾಕ್ಕೊಳ್ಳೋದು, ನೀವು ಪೌಡ್ರ್ ಹಾಕ್ಕೊಳ್ಳೋದು, ಎಲ್ಲ ಮೇಕಪ್ ಮಾಡ್ಕೊಳ್ಳೋದು, ರೀಲ್ಸ್ ಮಾಡೋದು ಎಲ್ಲ ಮಾಡಿದ್ರೆ ನಮ್ಮ ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ದಂಗೆ ಹಂಗೆ ಎಲ್ಲ ನಮಗೆ ಲಾಸ್ ಮಾಡಿದ್ರೆ ನೀವು, ನಾನೆಲ್ಲ ಕಳ್ಕೊಂಡು ಬೀದಿಗೆ ಬರಬೇಕಾಗುತ್ತೆ. ಇಲ್ಲಿಂದ ಹೊರಟೋಗ್ಬಿಡಿ ಇಲ್ಲಿಂದ. ಸರ್ ಪ್ಲೀಸ್ ಸರ್. ಇಲ್ಲ ಹೊರಟೋಗಿ. ಬಾ, ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ. ಬಾ ವಿಜಯ್, ಹೊರಗೆ ಬರ್ರೆ ಇದಾವೆ ನಿಮಗೆ. ಏನಂಗೆ ಅವ್ವ ಎಂತ ಮಾಡಿದ್ರು. ಹೊರಗೆ ಬರ್ರಿ, ಹೊರಗೆ ಬಂದ್ಮೇಲೆ ನೋಡ್ಕೊಂತೀನಿ ನಿಮ್ಮನ್ನು. ಅಲ್ಲ, ಇವರಿಬ್ಬರು ಸೇರಿಕೊಂಡು ಹೆಂಗೆ ಮಾಡಿಬಿಟ್ರಲ್ಲ. ಹೊರಗೆ ಬಂದ್ಮೇಲೆ ಮಾತಾಡ್ತೀನಿ, ಇವಾಗ ಮಾತಾಡಲ್ಲ ನಾನು. ನೀವು ನಮಗೆ ಹೇಳಿದ್ದು ಒಳ್ಳೇದಾಯಿತು. ಇವಾಗ ಇಂಥವ್ರನ್ನೆಲ್ಲ ಕೆಲ್ಸಕ್ಕೆ ತಗೊಂಡು ನಾವು ಸುಮ್ಮನೆ ಸಂಬಳ ಕೊಟ್ಬಿಟ್ಟು ಇವರೇನು ಕೆಲಸ ಮಾಡ್ದಂಗೆ ಈ ಥರ ಎಲ್ಲ ಮಾಡ್ಕೊಂಡು ಕೂತ್ಕೊಬಿಟ್ರೆ ನಮಗೆ ಲಾಸ್ ಆಗಿಬಿಡುತ್ತೆ. ನೀವು ಒಳ್ಳೆ ಕೆಲಸ ಮಾಡಿದ್ರಿ. ಹೌದು ಸರ್, ನನಗೂ ನೋಡಿ ಸಾಕಾಗ್ಬಿಟ್ಟಿತ್ತು. ಪಾಪ ಎಲ್ಲ ನಮಗೆ ಸರಿಯಾಗಿ ಸಂಬಳ ಕೊಡ್ತಾ ಇದ್ದೀರಾ, ಯಾರೂ ಏನು ತುಂಬ ಈ ಟಾರ್ಚರ್ ಕೊಡ್ತಾ ಇಲ್ಲ ಕೆಲಸದ ಹತ್ರ. ನಿಮ್ಮದಾಗೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂಥದ್ರಲ್ಲೂ ಹಿಂಗೆ ಮಾಡಿದ್ರೆ ಹೆಂಗೆ ಸರ್? ನಿಯತ್ತಾಗಿ ಕೆಲಸ ಮಾಡ್ಬೇಕು ತಾನೇ, ಸಂಬಳ ಇಸ್ಕೊಳ್ಳೋದು ಸರಿಯಾಗಿ. ಓಕೆ ಥ್ಯಾಂಕ್ ಯು. ಇಂಥವೇನಾದರೂ ಘಟನೆಗಳು ನಡೀತಾ ಇದ್ದರೆ ನಮಗೆ ತಿಳಿಸಿ ಬಂದು, ಓಕೆನಾ? ಓಕೆ ಸರ್, ಓಕೆ ಹೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಕೊನೆಗೂ ಆ ಬೀಜಿನ ಇಲ್ಲಿ ಕೆಲಸದಿಂದ ತೆಗೆಸ್ಬಿಟ್ಟೆ. ಅಲ್ಲ, ಇಲ್ಲಿ ಅವಳು ಬಂದುಬಿಟ್ಟು ಲಿಫ್ಟಿಗೆ ಹಾಕೊಳ್ಳೋದು, ಪೌಡ್ರ್ ಹಾಕೊಳ್ಳೋದು, ರೀಲ್ಸ್ ಮಾಡೋದು ಎಲ್ಲ ಮಾಡ್ತಾಯಿದ್ರೆ ನಾನು ಅದಕ್ಕೆ ಮತ್ತೆ ಎಲ್ಲ ವಿಡಿಯೋ ಮಾಡ್ಕೊಂಬಂದು ಬಾಸ್ ಹತ್ರ ತೋರಿಸ್ಬಿಟ್ಟೆ. ಕೆಲಸದಿಂದ ತೆಗೆದು ಹಾಕಿಸ್ಬಿಟ್ಟೆ ಅವಳನ್ನ. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.